ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ. ನಾನು ಚಲೋ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಬಾರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ 7:30 ಎದ್ದಿನಿ. ಇವತ್ತು ಲೇಟ್ ಆಗಿಬಿಟ್ಟು ಅದು ಹೇಳಕ್ಕೆ ನಂಗೆ. ಅದಕ್ಕೆ ಅವರಿಗೆ ಪಾಪ ಅಡುಗೆ ಮಾಡೀನಿ ರೀ. ಆಲೂಗಡ್ಡೆ ಪಲ್ಯ ಮಾಡೀನಿ, ಚಪಾತಿ ಮಾಡೀನಿ. ಏನೇನಾಗತ್ತಂತ ನೋಡಮ್ರಿ. ನಮ್ಮ ಯಜಮಾನ್ರು ಬಂದಾರ ಇವತ್ತು. ಟ್ರಿಪ್ ಹೋಗಿದ್ರು. 5-6 ಜನ ಬಂದಾರ ಇವತ್ತು ಮನೆಗೆ. ಮಗಳಿಗೆ ಇದು ಕ್ಲಾಸ್ ತೊಗೊಳತ್ತಾರೆ. ಏನು ಮಾಸ್ ಕಾರ್ಡ್ ಬಂದದೆ. ಮಾಸ್ ಕಾರ್ಡ್ ನೋಡತ್ತಾಳೆ, ತೋರಿಸ್ತೀನಿ ಅವ್ರ ಪಿಲ್ಲಿನ ಮಾಸ್ ಕಾರ್ಡ ತಂದಿಲ್ರಿ. ಇಷ್ಟು ದಿನ ಇವತ್ತು ತೊಗೊಂಬಂದು ಆಕಿನ ಮಾಸ್ ಕಾರ್ಡ್ ಬಂದಿನ ದಿನ ತೊಗೊಂಬಂದವ. ಪಿಲ್ಲಿ ಹೆಂಗದ ರೀ ಪಿಲ್ಲಿನ ಮಾಸ್ ಕಾರ್ಡ್? ಪಾಸ್ ಹೇಳ ಪೇಲ ಹೇಳ್ರಿ. तिसरी चौथी चौथी ಏನ್ರಿ ಕೆಜಿ 25 ನಿಂದು ವಜನ್ 25 ನಿಂದು ಕಮ್ಮಿ ಅದ. ಚಲೋ ಅದ್ರಿ ಯಜಮಾನ. ಅದು ಜರ ನೀರು ಹೆಚ್ಚಿಗೆ ನೀವು ಚಪಾತಿ ಕಟ್ತೀರಿ ಇದ್ರಿಗೆ ಏನ್ರಿ ಕುತ್ಸಂದ್ರಿ? ಇಲ್ಲ ಅಟಸಲ್ ಅಟ್ಟಿ ಇರ್ತದ್ರಿ. ವಿಜಿ ಮಾತಾಡಲಿ ಪಪ್ಪನ್ ಕೂಡ. ವಿಜು ಮಾತಾಡಲಿ ಪಪ್ಪನ್ ಕೂಡ. ಚಟ್ಕೊಳಲ್ರಿ. ಕೊಳಿ ಹಾಕೊಂಡಿಲ್ಲ ಅದಕ್ಕೆ ಚಟ್ಕೊಳನ್ರಿ. ಎರಡು ಚಟ್ಕೊಳನ್ರಿ. ಎರಡು ಸಿಟ್ರಿ ಸಿಟ್ ನೋಡ್ರಿ ಪಪ್ಪನ ಮ್ಯಾಗ. ಅದ್ರ ಕೆಲ್ಸಿಗೆ ಹೋಗ್ಬೇಕು ನಾನು. ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೀನಿ. ಬರೀ ಚಪಾತಿ ರಾತ್ರಿಗೆ ದೇವ್ರ ಅವೇ ಗರಂ ಮಾಡ್ಕೊಡ್ಲತ್ತೀನಿ ರೀ. ನಾವು ಓದ್ತೀನಿ ಹೇಳಿ ಓದ್ತೀನಿ ರೀ. ಲೇಟ್ ಆಗ್ತದೆ ಬರ್ರಿ. ನಾವು ನಮ್ಗೆ ರೊಟ್ಟಿ ಮಾಡ್ತೀನಿ. ಡಬ್ಬರ್ ತೆಗೀರ ಪುಸ್ತಕ. ಊಟ ಮಾಡಿ ಟೈಮ್ ಆಗ್ತದ. ಅನ್ನ ಹಾಕೋರ ಅನ್ನ ವಿಜ್ಜಿ ಕಟ್. ಇಲ್ಲಿ ಇವತ್ತು ರಾತ್ರಿಗಿಂದ ಚಪಾತಿ ಕಟ್ಕೊಂಡವ್ರಿ. ವಿಜ್ಜಿದರ ಅದು ಡಬ್ರವ್ರಿಗೆ 2 ಡಬ್ಬ ಕೊಡ್ಬೇಕು. ಈಗ ಈ ಡಬ್ಬದ ಸಾಂಬಾರ್ ಹಾಕಿ. ಚಪಾತಿ ಇಲ್ರಿ. ಡಬ್ಬಕ್ಕಾಗ್ರ ಅವ್ರಿಗೆ. ಅನ್ನ ಹಾಕೋರ ಅನ್ನ. ಒಂದೇ ಚಪಾತಿ ಅಲ್ಲ. ಡಕ್ಕಣ್ರಿ. ವಿರಾಜಂದ್ರಿ ಚಪಾತಿ ಕಟ್ರಿ ಬರೀ ಅದು ತೆಗಿಯೋದು. ನಾವು ಯಜಮಾನ್ರು ಇದ್ರೆ ಟೆನ್ಷನ್ ಇಲ್ರಿ. ನಾವು ಹುಡುಗರು ಬಿಟ್ಟು ಹೋಗ್ಬಿಡ್ತೀನಿ. ಅವ್ರು ಸಾಲಿ ಕಳಿಸ್ತಾರ. ಅವ್ರಿಗೆ ಮೈಯೆಲ್ಲ ತೊಳೆದಿನ ಹೊಸ ಮಂದಿಗೆ ಬರೀ ಡಬ್ಬ ಕಟ್ಕೊಂಡು ಹೋಗೋದಿರ್ತಾರೆ. ನಾ ಈ ಕೆಲ್ಸಕ್ಕೆ ಹೋದ್ನಲ್ರಿ ಅವ್ರು ಟೈಮಿಗೆ ಕಳಿಸ್ತಾರೆ. ಅವ್ರು ಇದ್ದಿದ್ದಿಲ್ಲ ಅಂದ್ರಿ ಅವ್ರಿಗೆ ಕಳಿಸಿ ಹೋಗ್ಬೇಕಿಲ್ಲ ಅಂದ್ರೆ ಅವ್ರು ಹೋಗೋರ್ದ ನಮ್ಮ ಮನೆಗೆ ಬರ್ಬೇಕು. ಎಲ್ಲ ಅಡಿಗೆ ಮಾಡಿ ಹೋಗಿ ಮಾತು ಮನೆಗೆ ಬರ್ಬೇಕು. ಹಿಂಗೆ ಅರ್ಧ ಕಟ್ರಿ. ರೊಟ್ಟಿ ಗರಂ ಗರಂ ರೊಟ್ಟಿ ರೊಟ್ಟಿ ಮಾಡೋ ಬಾರಿ ಕೆಲಸ ಬಂದ ಎಷ್ಟು ಗರಂ ರೊಟ್ಟಿ
ಬಿಡ್ತೀರಿ ಕಿಲಿ ಕಿಲಿ ಎಷ್ಟು ಗರಂ ರೊಟ್ಟಿ ಅದ್ರ ನೋಡ್ರಿ, ಬಿಸಿ ಬಿಸಿ ಕೈಯಾಗ ಹಿಡಿದ್ರೆ ಹೆಂಗ ಅನಿಸ್ತದ. ಓಹೋ ಎಷ್ಟು ಗರಂ ಅದ ನೋಡ್ರಿ ರೊಟ್ಟಿ. ದಿನ ಮಾಡೋದಾಗಲ್ರಿ ಅವ್ರಿಗೆ, ಯಾವಾಗಾರ ಮಾಡ್ಬಿಡ್ತೀನಿ ರೀ. ನಾವು ರೊಟ್ಟಿ ಉಣ್ತಾರವ್ರು ಜಾಸ್ತಿ, ಅದಕ್ಕಾಗಿ ರೊಟ್ಟಿ ಮಾಡತ್ತೀನಿ. ಕೆಲ್ಸದಿಂದ ಬಂದು ಹಂಗೆ ಮೈ ತೊಗೊಂಡವ್ರು ಚಿಕನ್ ಮಾಡಿರ್ತಾವೆ, ವಾರ ತಿತ್ತಿ ನೋಡಲ್ರಿ ಮಾಡಿರ್ತಾರೆ. ಅದಕ್ಕೆ ಮೈ ತೊಗೊಂಡು ಅಡುಗೆ ಮಾಡತ್ತೀನಿ ರೀ ಫ್ರೆಂಡ್ಸ್. ಎಲ್ಲ ಅದ ರೀ. ಹುಡುಗರು ರಾತ್ರಿಗಿನ ಚಪಾತಿ ಮಾಡಿ ಕಟ್ಟೀನಿ, ಅದಕ್ಕೆ ರೊಟ್ಟಿ ಮಾಡಬೇಕು. ಹೊರಗೆ ಹೋಗೋರು ಅವರು ಬಿಸಿ ಬಿಸಿ ಉಣ್ತಾರೆ ಅಂತೇಳಿ ರೊಟ್ಟಿ ಮಾಡತ್ತೀನಿ ರೀ ಫ್ರೆಂಡ್ಸ್. ಅವು ಜಿಗಿನೇ ಇಲ್ರಿ, ಹೆಂಗಲ್ಲ ತೊಗೊಳ್ರಿ ರೊಟ್ಟಿ ಒಟ್ಟು ಜಿಗಿನೇ ಇಲ್ರಿ. ರೊಟ್ಟಿ ಜರ ಹೇಳ್ರಿ, ಜರ ಯಾರ್ರಿ ಅಂದ್ರೆ ಬೀಸ್ಕೊಂಬಂದು ಬೇಡವಪ್ಪ, ಮನಸ್ಸು ಮುರ್ಕೋಬೇಡವಪ್ಪ. ರೊಟ್ಟಿ ಜಾಸ್ತಿ ಮಾಡಲ್ರಿ, ಯಾವಾಗ್ರ ಮಾಡ್ತಿರಲ್ಲ, ಜಿಗಿ ಇರಲ್ಲ. ಅದಕ್ಕೆ ಹಿಂಗೆ ಆತಾವ್ರಿಗೆ ಜಿಗಿ ಇಲ್ಲ ಅಂದ್ರೆ. ರೊಟ್ಟಿ ಒಂದು 5-6 ಏಳು ಮಾಡೀನಿ ಈಗ. ಊಟ ಮಾಡೋಣ ಬರ್ರಿ. ಬಿಸಿ ಬಿಸಿ ರೊಟ್ಟಿ, ಆಲೂಗಡ್ಡೆ ಪಲ್ಯ, ಕಟ್ನಿ ಬಚ್ಚಲಿ ತರ್ದಗಿನ ಕೆಲಸ ಬುಕ್ಕಳವ. ಕೆಲಸ ಬಕ್ಕಳು ಮಾಡ್ತಾವ ನೋಡ್ರಿ. ಈಗ ಅವರು ಇದಕ್ಕೆ ಹೋಗಾರ, ಗಾಡಿ ಕೆಲಸ ಮಾಡ್ಲಕ್ ಹೋಗ್ತೇವ್ರಿ. ಈಗ ಅದಕ್ಕಾಗಿ ಊಟ ಮಾಡ್ಕೊಂಡ್ ಬಿಡ್ತಾಳ ಲಕ್ಷ್ಮಿ ನೀವು ಅಂತ ಕೆಲಸ ಮಾಡ್ತೀನಿ. ಇವಾಗ ಬಟ್ಟೆ ಮನೆ ಮಾಡ್ಬೇಕು, ಬಟ್ಟೆ ತೊಡೆ ಒಂದು ಮಾಡು. ನೀವು ಬರೋತ್ತಾನೆ ಕೆಲಸ ಮಾಡ್ತೀನಿ. ಮಸ್ತಾಗೆ ಊಟ ಮಾಡಿದ್ರಿ ಫ್ರೆಂಡ್ಸ್. ನಾನು ನಮ್ಮ ಯಜಮಾನ್ರು ಅವರು ಹೊಡೆ ಕೆಲಸ ಅಂತ ಹೋದ್ರು ನೋಡ್ರಿ. ಇಷ್ಟು ಕೆಲಸ ಅವ ಇವತ್ತು ಯಾಕೋ ಭಾಳ ಅಂದ್ರೆ ಭಾಳ ಬೇಸರ ಬರ್ಲತ್ತದ್ರಿ ಫ್ರೆಂಡ್ಸ. ಕೆಲಸ ಬಕ್ಕಳಿತ್ತಲ್ರಿ, ಕಂಡಪಟ್ಟಿ ಬೇಸರ ಬಂದುಬಿಡ್ತದ. ಕಮ್ಮಿ ಇದ್ದ ಪಟಪಟ ಮಾಡಿ ತೆಗಿತೀನಿ, ಹೆಚ್ಚಿಗೆ ತಲ್ರಿ ಬೇಸರ ಬಂದುಬಿಡ್ತದೆ ನೋಡ್ರಿ. ಇವತ್ತು ಹೆಂಗೆ ಆಗಿಬಿಟ್ಟದ. ಈಗ ನೋಡ್ರಿ ಎಷ್ಟು ಟೈಮ್ 11 ಆಗ್ಯದ. ಇದೆಲ್ಲ ಮಾಡ್ಕೋಬೇಕು ನೋಡ್ರಿ. ಇದೆಲ್ಲ ಸ್ವಚ್ಛಗೆ ಕಸ ಹೊಡ್ಕೋಬೇಕು. ಲೇಟ್ ಆಗಿತ್ತು. ರೊಟ್ಟಿ ಉಳ್ದಾರಿ, ನಾವು ಅಟ್ಟೆ ಇಬ್ಬರು 2 ಉಂಡವ್ರು ಅಷ್ಟೇ. ಸೊ ರೊಟ್ಟಿ ಮಾಡೋಕ್ಕೆ ಮಾಡಬಾರ್ದು. ಏನು ರೀಸನ್ ಅಂದ್ರೆ ಫ್ರೆಂಡ್ಸ್, ಇದು ಕಿಚನ್ ಗಟ್ಟಿ ಹಿಟ್ಟು ಹೊಲಸಾಗ್ಬಿಡ್ತದ. ನಂಗೆ ಅದಕ್ಕೆ ರೊಟ್ಟಿ ಮಾಡೋಕ್ಕೆ ಬೇಸರ ಬರ್ತದೆ ರೀ. ಮಾಡಿಕೊಡ್ಲಿಕ್ಕೆ ನೀಲ್ರಿ ಈ ರೀತಿ ಹೊಲಸಾಗ್ಬಿಡ್ತದೆ. ಚಪಾತಿ ಆದ್ರೆ ಏನೂ ಗಾಣಾಗಂಗಿಲ್ಲ. ರೊಟ್ಟಿ ಆದರೆ ಈ ರೀತಿ ಹೊಲಸಾಗ್ತದೆ ಅಂದ್ರೆ ದಿನ ತೊಳ್ಕೊತೀನಿ ರೀ. ರೊಟ್ಟಿನೇ ಮಾಡಲಿ ಚಪಾತಿನೇ ಮಾಡಲಿ ದಿನ ತೊಳ್ಕೊತೀನಿ ಕಂಪಲ್ಸರಿ. ಅಂದ್ರೆ ಇದು ಹಿಟ್ಟಿಗೆ ಎಲ್ಲ ಕಡೆ ಬಿದ್ದು ತೆಳಗೆ ಬೂತದ. ತೆಳಗೆ ಒಂದಮ್ಮ ತೊಳಿಬೇಕು ರೀ, ಇದೊಂದಮ್ಮ ತೊಳಿಬೇಕು. ಇದು ರೊಟ್ಟಿ ಮಾಡಿದ್ರೆ ಹಿಂಗೆ ಆಗ್ಬಿಡ್ತದೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಬೇಜಾರಾಗ್ಬಿಡ್ತದ. ಅಂದ್ರೆ ಯಜಮಾನ್ರ ಸಲ ಮಾಡೇಬೇಕು ರೊಟ್ಟಿ. ಅವ್ರಿಗಿಂತ ಹೆಚ್ಚಿಂದೇನು ಇದು ಕಿಚನ್ ಕಟ್ಟಿ ತೊಳೆಯೋದು. ಅವ್ರು ಅಪರೂಪ ಕುಣ್ತಾರೆ ಯಾವಾಗಾರ. ಅಮ್ಮ ಅಷ್ಟೇ ಒಂದು ತೊಡೆ ಮಾಡ್ತೀನಿ ನಾನು, ಜಾಸ್ತಿ ಏನು ಮಾಡೋಂಗಿಲ್ಲ. ಯಾವಾಗಾರ ಮುಣ್ತಾರೆ. ಉಣ್ಣೋದು ಯಾವಾಗಾರ ಮನ್ಯಾಗ ಇರೋದು ಯಾವಾಗಾರ ಇರ್ತಾರೆ ಅವರು. ಸೊ ಅದಕ್ಕಾಗಿ ಇದೆಲ್ಲ ಮಾಡ್ಬೇಕು ನೋಡ್ರಿ. ಬಟ್ಟೆ ಹೋಗ್ಯಾವ ಕಂಡಪಟ್ಟಿ ಅವ ಇಷ್ಟೆಲ್ಲ ಬಟ್ಟೆ ಒಗಿಬೇಕು. ಇವತ್ತು ಲೇಟ್ ಆಗಿಬಿಟ್ಟದ. ಪಟ ಮಾಡ್ಕೋತೀನಿ ಫ್ರೆಂಡ್ಸ. ಹೊಸ ಟವಲ್ಗಳು ಒಗಿಬೇಕು ಒಂದಕ್ಕೊಂದು. ಒಟ್ಟು ಮನ್ಯಾಗ ಇರೋದೇ ಒಂದು 4-5 ಮಂದಿ ಇದ್ದೀವಿ. ಟವಲ್ಗಳೇ ಅವ್ರು ಒಬ್ರಿಗೆ 2 ಟವಲ್ ಅವ. ಹೋಗೋದು ಬೇಸರ ಬರ್ತದೆ ನನಗೆ. ಮಾಡ್ತೀನಿ ಪಟ ಕಿಚನ್ ಒರೆಸ್ಕೋತೀನಿ. ಈಗ ಮನೆ ಹೊಲಸ ಆಗ್ಬಿಡ್ತದೆ ನೋಡ್ರಿ. ಮನೆ ಸ್ವಚ್ಛ ಇದ್ರೆ ಚಂದ. ಹುಡುಗರು ಬರೋ ತನಕ ಸ್ವಚ್ಛ ಇರ್ತದೆ, ಬಂದಂದ್ರೆ ಮತ್ತೆ ಗಾಣ ಬಿಡ್ತದೆ. ಅಲ್ಲಿ ತನಕ ಸ್ವಚ್ಛ ಇಡ್ಬೇಕಲ್ರಿ ಫ್ರೆಂಡ್ಸ. ಈಗ ಹಿಂಗಾಗ್ಯದ, ಆಮೇಲೆ ತೋರಿಸ್ತೀನಿ ಅಂತ್ರಿ. ಇದೆಲ್ಲ ತೊಳ್ಕೊತೀನಿ ಫಸ್ಟ್. ಮನೆಯೂ ತೊಳ್ಕೊತೀನಿ ರೀ. ಇವತ್ತು ಗಾಣಿಗ್ಯದ ತೊಳ್ಕೊಂಡು ಮಾಡಿ ಸಿಗ್ತೀನಿ ಅಂತ್ರಿ. ಕೆಲಸ ಮಾಡಿ ಬೇಸರ ಬರ್ಲಿಕ್ಕೆ ಏನು ಮಾಡೋಕ್ರಿ. ಬೇಸರ ಅಂದ್ರೆ ಮಾಡೇಬೇಕು. ಬೇಸರ ಬರಲಿಲ್ಲ ಅಂದ್ರೆ ಮಾಡಲೇಬೇಕು. ಗ್ಯಾಸ್ ಒರೆಸೋದೇ ಒಂದು ಸ್ವಲ್ಪ ಇದು ಆಗ್ಬಿಡ್ತದೆ ರೀ. ಎಲ್ಲ ಕಡೆ ಹಿಟ್ಟು ಹತ್ತಿ ಬಿಡ್ತದೆ ನೋಡ್ರಿ ಫ್ರೆಂಡ್ಸ. ಅದಕ್ಕಾಗಿ ಕೆಲಸ ಮಾಡಿ ಸಿಗ್ತೀನಿ ರೀ ಮತ್ತೆ ನಿಮ್ಗೆ. ಈಗ ಯಾಕೆ ಕಳತ್ತಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಇಷ್ಟೋ ತನಕ ಕೂತು ಬಟ್ಟೆ ಮಡಚಿಟ್ಟರಿ. ಹುಡುಗರು ಮುಂಜೆ ಬಟ್ಟೆ ಹಾಕೋತಾರಲ್ರಿ ಫ್ರೆಂಡ್ಸ, ಹಾಕೋದು ಹೋಗೋದು ಜೊಕ್ಕೋದು ಒಕ್ಕಟ್ಟು ಹೋಗ್ಬಿಡ್ತಾರೆ. ಸೊ ದಿನ ಮಡ್ಚೋದೇ ನೋಡ್ರಿ. ಇಷ್ಟು ಬಟ್ಟೆ ಮಡ್ಚಿಡ್ತಾನೆ ಕೂತು ಬಟ್ಟೆ ಮಡ್ಚಿ ಇಟ್ಟು ಮನೆ ತೊಳ್ಕೊಂಡೇನಿ ರೀ. ಈಗ ನಂಗೆ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತು ರೀ. ಚಲೋ ಅನ್ನಿಸ್ತು. ಕೆಲಸ ಮನೆಯನ್ನ ನೋಟು ಸ್ವಚ್ಛಿದ್ರೆ ಮನ್ಸು ನಂಗೆ ಒಂದು ಸ್ವಲ್ಪ ಎಲ್ಲರೂ ಯಾರಿಗೆ ಖುಷಿ ಆಗ್ಬಿಡ್ತದೆ ಅಂತಾರ. ಹೌದಲ್ರಿ ಫ್ರೆಂಡ್ಸ. ಮನೆ ಸ್ವಚ್ಛಿದ್ರೆ ಚಲೋನೇ. ಅವ್ರು ಬಂದಂದ್ರೆ ದಿಂಗಾಣ ಹಾಕ್ಬಿಡ್ತಾರೆ ರೀ. ಇದೆಲ್ಲ ನೋಡಿ ಕ್ಲೀನಾಗಿ ಮಾಡೋದು. ಇಷ್ಟು ತನಕ ಎಲ್ಲ ತೊಳ್ಕೊಂಡು ಮನೆ ಎಲ್ಲ ತೊಳ್ಕೊಳ್ಳೋದಾಗ್ಯದ. ಇನ್ನೇನು ಬಟ್ಟೆ ಬಂಡೆ ಅಟ್ಟೆ ನೋಡ್ರಿ. 11:30 ಆಗ್ಯದ. ಪಟ ಈಗ ಬಿಸಿಲದ, ಮ್ಯಾಗ ಬಿಸಿಲದ ಕಣ್ಣಂಗೆ. ನಿಮ್ಮ ಕಡೆ ಮಳೆ ಅದ ಇಲ್ಲ ಕಮೆಂಟ್ ಹಾಕ್ರಿ. ನಮ್ಮ ಕಡೆ ಅಂತೂ ಮಳೆ ಇಲ್ಲ. ಫುಲ್ ಅಂದ್ರೆ ಫುಲ್ ಬಿಸಿಲದ ನೋಡಿರಿ. ಬಿಸಿಲಾಗಿದೆ ಅಷ್ಟೆಲ್ಲ. ಬಾದ್ಲಿಗೆ ತೊಗೋಬೇಕು ರೀ. ಬಾಂಡೆ ತಿಕ್ಕೋಬೇಕು, ಬಟ್ಟೆ ಒಗಿಬೇಕು, ಹಿಟ್ಟೆಲ್ಲ ಮಾಡ್ಕೋಬೇಕು ರೀ ಫ್ರೆಂಡ್ಸ. ಮಾಡ್ಕೋತೀನಿ ಪಟ್ ತೊಳ್ಕೊಂಡು ಸಿಗ್ತೀನಿ ಅಂತ್ರಿ ಫ್ರೆಂಡ್ಸ್. ಮತ್ತು ನಮ್ಮ ಮನೆ ಯಾಕೆ ಕಾಣುತ್ತೆ ಅಂತ ಕಮೆಂಟ್ ಹಾಕ್ರಿ. ದಿನ ಹಿಂಗೆ ಮಾಡ್ತೀನಿ ರೀ. ಬಟ್ ಹುಡುಗರು ಬಂದ್ರಲ್ರಿ ಮತ್ತೆಲ್ಲ ದಿಂಗಾಣ ಮಾಡ್ಬಿಡ್ತಾರೆ ತೊಗೊಂಡು. ಈಗೆಲ್ಲ ಅವ್ರು ಬರೋ ತನಕ ಚಂದ ಇರ್ತದೆ ರೀ. ಈಗ ಯಜಮಾನ್ರು ಹೋಗ್ಯಾರೇನೋ, ಅವ್ರು ಇನ್ನೂ ಬರ್ಲಿಕ್ಕೆ ಲೇಟ್ ಅದ. ಅವ್ರು ಬರತ್ತ ನಾನು ಬಟ್ಟೆ ಹೋಗ್ಕೋತೀನಿ. TV ರೀಚಾರ್ಜ್ ಒಂದು ಕಲಾಸ ಆಗ್ಯದ್ರಿ. ಹಾಡು ಕೇಳ್ಕೊತ ಕೆಲಸ ಮಾಡ್ತೀನಿ. ಇಲ್ಲ ಯಾರು ಕೂಡ ಮಾತಾಡ್ಕೊತ ಕೆಲಸ ಮಾಡ್ತೀನಿ. ಅದೊಂದು ರೂಢಿ ಅದ. ಯಾರ ಜೊತೆ ಫೋನ್ಯಾಗ ಹಚ್ಚಿ ಮಾತಾಡೋದು, ಇಲ್ಲಾಂದ್ರೆ ಹಾಡು ಕೇಳ್ಕೊತ ಮಾತಾಡೋದು. ಇವತ್ತು ಮಾತಾಡೋಕ್ಕೂ ಯಾರು ಇಲ್ಲ ರೀ. ಹಾಡು ಕೇಳಕ್ಕೆ ರೀಚಾರ್ಜ್ ಇಲ್ಲ. ಮೊಬೈಲಾಗ ಕೇಳ್ಕೊತ ಕೆಲಸ ಮಾಡ್ತೀನಿ ರೀ. ಈಗ ನಂತರ ಯಾರ್ಯಾರೆಲ್ಲ ಹಾಡು ಕೇಳ್ಕೊತ ಕೆಲಸ ಮಾಡ್ತೀರಿ ಕಮೆಂಟ್ ಹಾಕ್ರಿ.
ಫ್ರೆಂಡ್ಸ್ ಒಗದ್ ನೋಡಿ ಹಿಡಿತಾನ ಭಾಳ ಅಂದ್ರೆ ಭಾಳ ಹೈರಾಣ ಆಗ್ಬಿಡ್ತೀರಿ ಪಟ್ ಹೋಗೋದೇ ರೀ ಇಷ್ಟು ನೋಡ್ರಿ ಸಾಲಿ ಹುಡುಗರು ಸ್ಕೂಲ್ ಬಟ್ಟೆ ಬೇರೆ ಇದ್ದು ಇವತ್ತು ಗುರುವಾರ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಯಾರ ಅದಕ್ಕಾಗಿ ನೀವು ಇವೆಲ್ಲ ಬಟ್ಟೆ ಒಗೆವಿದ್ದು ನಮ್ಮ ಪರಗಳದು ಅವು ನಮ್ಮ ಯಜಮಾನ್ರದ್ದು ಬಟ್ಟೆ ಅದಕ್ಕಾಗಿ ಇಷ್ಟ ತನಕ ಒಗದೆ ರೀ ನಮ್ಮ ವಿಜ್ಜು ಅಂತ ಗಾಣ ಮಾಡ್ಕೊತಾನೆ ರೀ ನಿನ್ನೆ ಅವೇ ಡ್ರೆಸ್ ಹಾಕೊಂಡೆ ಮಕ್ಕೊಂಡಿದ್ದಾರೆ ಅವರು ಸ್ಕೂಲಿಂದ ಬಂದ್ಮೇಲೆ ಅವೇ ಬಟ್ಟೆ ಹಾಕೊಂಡೆ ಮಕ್ಕೊಂಡ್ರಿ ಹೊಲ್ಸಾಗಿ ಇಷ್ಟ ತನಕ ಎಲ್ಲ ಒಗ್ದೀನಿ ಎಲ್ಲ ಮಾಡಿದ್ದೀನಿ ಈಗ ಸುಮ್ಮನೆ ಮಕ್ಕೊಂಡ್ಬಿಡ್ತೀನಿ ಅಂತ ನಮ್ಮ ಯಜಮಾನ್ರು ಬರೋ ತನಕ ಬಾಕ್ರೌಂಡ್ ಬಿಡಿತೀನಿ ನೋಡ್ರಿ ನಮ್ಮ ಯಜಮಾನ್ರು ಬರೋತ್ತಿಂದ ಬಂದಿಲ್ಲ ರೀ ಬರೋ ತನಕ ಬಿಡ್ತೀನಿ ರೀ ಫ್ರೆಂಡ್ಸ ಬಂದ್ಮ್ಯಾಗ ಏನೇನಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಯಾಕೋ ವ್ಯೂಸ್ ಕಮ್ಮಿ ಅಂದ್ರೆ ಕಮ್ಮಿ ಆಗಿಬಿಟ್ಟಾವ್ರಿ ಯಾಕೋ ಏನೋ ಗೊತ್ತಿಲ್ಲ ಏನಾದ್ರೂ ತಪ್ಪಾಗಿತ್ತಂದ್ರೂ ಅದ್ರೊಳಗೆ ತಿದ್ಕೋತೀನಿ ರೀ ಹೇಳ್ಬೋದು ಏನಾಗಿದೆ ಏನೋ ಗೊತ್ತಿಲ್ಲ ರೀ ಜರ ಕಮ್ಮಿನ ಆಗ್ಬಿಟ್ಟದ್ರಿ ವಿಡಿಯೋ ಹಾಕೋದು ಕಮ್ಮಿ ಆಗಿಬಿಟ್ಟದ ಡಾಲರ್ಸ್ನು ಏನೇನು ಕಂಪ್ಲೀಟ್ ಯಾವಾಗ ಆಗುತ್ತೇನೋ ಒಂದು ಗೊತ್ತಿಲ್ಲ ರೀ ಫ್ರೆಂಡ್ಸ ನೋಡಮ್ರಿ ಹೆಂಗೆ ಆಗುತ್ತೆ ಏನೇನಿಲ್ಲ ಪ್ರಯತ್ನ ಪಡೋದ್ರಿ ಎಲ್ಲಿ ತನಕ ಆಗ್ತದ ಅಲ್ಲಿ ತನಕ ಪ್ರಯತ್ನ ಪಡೋದು ಫಲ ಆಟೋಮೆಟಿಕ್ ಬಂದೇ ಬಿಡ್ತದೆ ಏನು ಟೆನ್ಷನ್ ತೊಗೊಳೋದಿಲ್ಲ ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಇದು ಮಾಡಿ ಪ್ರಯತ್ನ ಪಡ್ತೀವಿ ನೋಡಿರಿ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅದ್ರಿ ಟೆನ್ಷನ್ ತೊಗೊಳೋದಿಲ್ಲ ನಾನು ಅದಕ್ಕೆ ನಂಬಿನಿ ರೀ ಫ್ರೆಂಡ್ಸ್ ಅಂದ್ರೆ ನಾವು ಏನು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನೋಡು ಅದ್ರದ್ದು ಫಲ ನಾವು ತೊಗೋತೀವಿ ರೀ ಗ್ಯಾರಂಟಿ ಕೊಡ್ತಾನೆ ದೇವ್ರ ಅಂತೇಳಿ ನಂಬಿನಿ ರೀ ಫ್ರೆಂಡ್ಸ್ನ ನೋಡಮ್ ಎಷ್ಟು ದಿನ ಹೋಗುತ್ತೆ ಅಂತೇಳಿ ರೀ ಹಂಗೆ ಮಾಡ್ಕೊಂಡು ವಿಡಿಯೋ ಮಾಡೋಕೆ ಕಷ್ಟ ಆಗ್ತದೆ ಹಂಗೆ ಮಾಡೋದು ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದೆಲ್ಲ ನಡೆದದ ರೀ ಫ್ರೆಂಡ್ಸ ಮುಂದೆ ಏನೇನಾಗುತ್ತೋ ಯಾವಾಗ ಡಾಲರ್ಸ್ ಕಂಪ್ಲೀಟ್ ಆಗ್ತಾವ ನೋಡಮಂತ್ರಿ ಫ್ರೆಂಡ್ಸ್ ಮುಂದ್ರಿ ಈ ಸದ್ಯಕ್ಕಂತೂ ಸುಮ್ಮನೆ ಹಂಗೆ ಹೆಂಗತ್ತ ನಂಗೆ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಅದು ಎಂಥದೇ ಬಂದ್ರೂ ಜೀವನ ನಡಿಬೇಕ್ರಿ ಹಂಗೆ ಮುಂದೆ ಸಾಗಲೇಬೇಕು ಒಯ್ಯಬೇಕು ಮಾಡೇಬೇಕು ರೀ ಕೆಲಸ ಏನೋ ಬಿಟ್ಟು ನಡೆಯಂಗಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಸ್ವಲ್ಪ ಮನ್ಕೋತೀನಿ ಮತ್ತೆ ಮುಂದಿನ ಬ್ಲಾಗ ಸಿಗಮ್ ಯಜಮಾನ್ರು ಬಂದ್ಮ್ಯಾಗ ಬಾಯ್ ರೀ.